ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ವರ್ಕೆಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಸುಸ್ತಾಗಿತ್ತು. ಸರಿ ಸುಸ್ತಾಗ್ತಿದೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ, ಅದ್ರ ಜೊತೆಗೆ ಸ್ವಲ್ಪ ಬನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ. ಮತ್ತು ಅಡುಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇವತ್ತು ಪಾಲಕ್ ಕೈಮಾ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಪಾಲಕ್ ಕೈಮಾ ಗ್ರೇವಿಗೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಪಾಲಕ್ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹಚ್ಚಿ ಎಲ್ಲ ಎತ್ತಿಟ್ಕೊಂಡು ಅದಕ್ಕೆ ಕಾಯಿ, ಕಡಲೆ ಹಿಟ್ಟು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ, ಗರಂ ಮಸಾಲ ಪೌಡರು ಇದಿಷ್ಟನ್ನು ಎಲ್ಲ ರೆಡಿ ಮಾಡಿ ಆಲ್ರೆಡಿ ನಾನು ಎತ್ತಿಟ್ಕೊಂಡಿದ್ದೆ. ಸರಿ ಅದಕ್ಕೆ ಪಾಲಕ್ ಸೊಪ್ಪೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎತ್ತಿಡೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೆ. ಆ ಉಪ್ಪಾಕಿ ಎತ್ತಿಟ್ರೆ ಅದು ಪಾಲಕ್ ಸೊಪ್ಪು ಸ್ವಲ್ಪ ಉಪ್ಪಿಡಿಯುತ್ತೆ ಮತ್ತು ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈ ಕೈಮಾ ಮಾಡೋದಕ್ಕೆ ಯಾವುದೇ ಥರದ ನೀರೆಲ್ಲ ಇರಬಾರ್ದು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಎಲ್ಲ ಉಪ್ಪೆಲ್ಲ ಹಾಕ್ಬಿಟ್ಟು ಸೈಡಲ್ಲಿ ಆ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೆ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ನಾನು ಇವಾಗ ಹೇಳಿದ್ನಲ್ಲ, ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರುಬ್ಕೋತಾ ಇದ್ದೆ. ಮತ್ತು ಇದು ಯಾವ ಥರ ರುಬ್ಕೋಬೇಕಂದ್ರೆ ನುಣ್ಣಗೆ ರುಬ್ಕೋಬಾರ್ದು. ಇದನ್ನು ಗ್ರೇವಿ ಮತ್ತು ಕೈಮಾ ಮಾಡೋದ್ರಿಂದ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಂಬಿಟ್ರೆ ಏನಾಗಿರುತ್ತೆ ಅಂದರೆ ಗ್ರೇವಿ ಮತ್ತು ಕೈಮಾ ಮಾಡೋಕ್ಕೆ ಚೆನ್ನಾಗಿ ಬರೋದಿಲ್ಲ. ಕೈಮಾ ಪಾಲಕ್ ಸೊಪ್ಪಿಗೆ ಸ್ವಲ್ಪ ಹೊಂದ್ಕೋಬೇಕಲ್ಲ ಆ ಗ್ರೇವಿ ಎಲ್ಲ, ಅದಕ್ಕೇನೆ ನಾವು ನುಣ್ಣಗೆ ರುಬ್ಕೋಬಾರ್ದು. ಅದಾದಮೇಲೆ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಸ್ವಲ್ಪ ಕಾದಿರೋ ಎಣ್ಣೆಗೆ ಡೈರೆಕ್ಟಾಗಿಯೇ ಏನು ರುಬ್ಕೊಂಡಿದ್ನೋ ಆ ಗ್ರೇವಿನ ಹಾಕ್ಬಿಟ್ಟೆ. ಯಾಕಂತಂದರೆ ನಾನೆಲ್ಲ ಹಸಿನೇ ರುಬ್ಕೊಂಡಿರೋದ್ರಿಂದ ಯಾವುದೇ ಸ್ಪೈಸಸ್ ಹಾಕಲಿಲ್ಲ ನಾನು ಎಣ್ಣೆಗೆ. ಡೈರೆಕ್ಟಾಗಿ ಏನು ರುಬ್ಕೊಂಡಿದ್ನೋ ಗ್ರೇವಿನ ಅದನ್ನೇ ಡೈರೆಕ್ಟ್ ಎಣ್ಣೆಗೆ ಹಾಕ್ಬಿಟ್ಟು ಸಣ್ಣ ಹುರಿಲಿ ಬೇಯಿಸ್ಕೊತಾ ಇದ್ದೆ. ಈ ಗ್ರೇವಿ ನೀವು ಮಾಡಬೇಕಾದ್ರೆ ಆದಷ್ಟು ಸ್ವಲ್ಪ ಸಣ್ಣ ಹುರಿಲೇ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಅದು ಒಂಥರ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಸೀದೋದಂಗೆ ಆಗಿಬಿಟ್ಟಿರುತ್ತೆ. ಈ ಕಡೆ ಪಾಲಕ್ ಸೊಪ್ಪೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದೆಲ್ಲ ನೀರು ಬಿಟ್ಕೊಂಡಿತ್ತು. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದ್ದೆ. ಆ ಥರ ನೀರು ಬಿಟ್ಕೋಬೇಕು. ಅದೆಲ್ಲ ನೀರು ಬಿಟ್ಕೊಂಡಾದ್ಮೇಲೆ ಅದನ್ನೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಪಾಲಕ್ ಸೊಪ್ಪನ್ನ ಫುಲ್ಲು ಡ್ರೈ ಮಾಡಿಕೊಂಡು ಆಮೇಲೆ ನಾವು ಗ್ರೇವಿ ಮಾಡ್ಕೊಂಡಿದ್ವಲ್ಲ ಆ ಗ್ರೇವಿನ ತೆಗೆದ್ಬಿಟ್ಟು ಆ ಪಾಲಕ್ ಸೊಪ್ಪಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಮತ್ತೆ ಕಡಲೆ ಹಿಟ್ಟು ಹಾಕ್ಕೊಂಡು ನಮಗೆ ಕೈಮಾ ಉಂಡೆ ಕಟ್ಟೋ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಒಂದು ಹದದಲ್ಲಿ ಕಲಸಿಟ್ಕೋಬೇಕು. ಆಮೇಲೆ ಸರಿ ನಾನು ಉಂಡೆ ಎಲ್ಲ ಮಾಡಿ ಎತ್ತಿಟ್ಬಿಡೋಣ, ಆ ಕಡೆ ಗ್ರೇವಿ ಬೇಯ್ತಾ ಇರಲಿ ಸಣ್ಣ ಉರಿಲಿ ಅಂತ ಅಂದ್ಬಿಟ್ಟು ಈ ಕಡೆ ಎಲ್ಲ ಉಂಡೆ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಉಂಡೆ ಮಾಡಿ ಎತ್ತಿಟ್ಕೋತಾ ಇದ್ದೆ. ಈ ಉಂಡೆನ ಆಲ್ಮೋಸ್ಟ್ ನೀವು ತುಂಬ ಗಟ್ಟಿಯಾಗಂತೂ ಕಲಿಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಇದರಲ್ಲಿ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗಿ ಕಲಿಸ್ಕೊಬಿಟ್ರೆ ನಾವು ಗ್ರೇವಿ ಒಳಗಡೆ ಬಿಟ್ಟಾಗ ಅದು ಇನ್ನೂ ಗಟ್ಟಿಯಾಗಿ ಅದು ಚೆನ್ನಾಗೇ ಬರೋದಿಲ್ಲ ಆ ಕೈಮಾ. ಅದಕ್ಕೆ ಆಲ್ಮೋಸ್ಟ್ ನೀವು ಒಂದು ಬೋಂಡ ಕಲಿಸೋ ಅದಕ್ಕೆ ಅಂದರೆ ಇವಾಗ ಬೋಂಡಕ್ಕೆಲ್ಲ ನಾವು ಸ್ವಲ್ಪ ತೆಳ್ಳಗೆ ಕಲಿಸ್ಕೊತೀವಿ, ಆ ಥರ ತೆಳ್ಳಗೂ ಕಲಿಸ್ಬೇಡಿ, ಒಂದು ಕಡೆ ಗಟ್ಟಿಗೂ ಕಲಿಸ್ಬೇಡಿ. ಒಂದು ಮೀಡಿಯಮ್ ಅವರೇಜಲ್ಲಿ ನಿಮಗೆ ಕಲಿಸ್ತಾ ಗೊತ್ತಾಗ್ಬಿಡುತ್ತೆ ಅದು ಯಾವ ಥರ ಕಲಿಸ್ಬೇಕಂತ. ಇವಾಗ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ, ಈ ಕಡೆ ತೆಳ್ಳಗೂ ಅಲ್ಲ ಈ ಕಡೆ ಗಟ್ಟಿನೂ ಅಲ್ಲ, ಆ ಥರ. ಮತ್ತು ಈ ಗ್ರೇವಿಗೆ ಜಾಸ್ತಿ ಕಡಲೆ ಹಿಟ್ಟೆಲ್ಲ ಹಾಕೋಬೇಡಿ. ಈ ಕೈಮಾ ಮಾಡ್ಬೇಕಾದ್ರೆ ನೀವು ತುಂಬ ಕಡಲೆ ಹಿಟ್ಟೆಲ್ಲ ಹಾಕೊಂಬಿಟ್ರೆ ಏನಾಗಿರುತ್ತೆ ಅಂತ ಅಂದರೆ ಆ ಕೈಮಾ ಉಂಡೆ ಎಲ್ಲ ಕಡಲೆ ಹಿಟ್ಟು ಫ್ಲೇವರೇ ಬರುತ್ತೆ ಜಾಸ್ತಿ. ಸ್ವಲ್ಪ ಒಂದು ಗಟ್ಟಿಯಾಗಿ ಕಲಿಸ್ಕೊಳ್ಳೋ ಅದಕ್ಕೆ ಮಾತ್ರ ಇದನ್ನು ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಒಂದಷ್ಟು ಉಂಡೆಗಳೆಲ್ಲ ಮಾಡಿ ನೋಡಿ ನಾನೆಲ್ಲ ಉಂಡೆಗಳು ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಈ ಉಂಡೆಗಳನ್ನೂ ಅಷ್ಟೇ ನೀವೇನೇನು ರೌಂಡ್ ಶೇಪಲ್ಲೇ ಮಾಡಿ ಇಟ್ಕೋಬೇಕು ಆ ಥರ ಏನಿಲ್ಲ. ಒಂದು ಉಂಡೆ ಅದಕ್ಕೆ ಮಾಡಿ ಬೋಂಡ ಅದಕ್ಕೆ ಮಾಡಿ ಇಟ್ಕೊಂಡ್ರೂ ಸಾಕು. ಅದಾದಮೇಲೆ ಅಲ್ಲಿ ಬೇಯ್ತಾರೋ ಗ್ರೇವಿಗೆ ನಾನು ಟೊಮೊಟೊ ಹಣ್ಣು ಎತ್ತಿಟ್ಕೊಂಡಿದ್ನಲ್ಲ ಆ ಟೊಮೊಟೊ ಹಣ್ಣೆಲ್ಲ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಆ ಗ್ರೇವಿ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಗರಂ ಮಸಾಲ ಪೌಡರು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ಗ್ರೇವಿ ನಿಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರನ್ನು ಹಾಕಿ ಎತ್ತಿಟ್ಕೊಂಬಿಡಿ. ಯಾಕಂತಂದರೆ ಆಮೇಲೆ ನೀವು ನೀರೆಲ್ಲ ಹಾಕಕ್ಕೆ ಹೋದರೆ ಅದು ಆಗಲ್ಲ. ಅದಕ್ಕೆ ಫಸ್ಟೇ ನೀರೆಲ್ಲ ಹಾಕ್ಬಿಟ್ಟು ನೋಡಿ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ಗ್ರೇವಿ ಹೆಂಗೆ ಬೆಂದಿರಬೇಕಂದ್ರೆ ಮೇಲ್ಗಡೆ ಎಣ್ಣೆ ಎಲ್ಲ ತೇಲಬೇಕು, ಆವಾಗ ನಮಗೆ ಗ್ರೇವಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಅದಾದಮೇಲೆ ನಾವು ಕೈಮಾ ಉಂಡೆ ಎಲ್ಲ ಕಟ್ಕೊಂಡಿದ್ವಲ್ಲ, ಈ ಗ್ರೇವಿ ಬೇಯ್ತಾಯ್ತಲ್ಲ ಆ ಗ್ರೇವಿ ಬೇಯ್ತಾರೋ ಪಾತ್ರೆ ಮೇಲೇ ಒಂದು ತಟ್ಟೆನೇ ಇಟ್ಬಿಟ್ಟು ಅದ್ರ ಮೇಲೆ ಆ ಕೈಮಾ ಉಂಡೆ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಹಬೇಲಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳಿ. ಯಾಕಂದರೆ ಇದು ಡೈರೆಕ್ಟು ನೀವು ಗ್ರೇವಿ ಒಳಗಡೆ ಹಾಕ್ಬಿಟ್ರೆ ಕಡಲೆ ಹಿಟ್ಟು ಪಾಲಕ್ ಸೊಪ್ಪೆಲ್ಲ ಹಾಕಿರೋದ್ರಿಂದ ಅದು ಒಡೆದೋಗ್ಬಿಟ್ರೆ ಸುಮ್ಮನೆ ಗ್ರೇವಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಬೇಲಿಟ್ಟು ಬೇಯಿಸ್ಕೊಂಡು ಆಮೇಲೆ ನೀವು ಅದನ್ನ ಎತ್ಕೊಂಡು ಒಂದೊಂದು
ಒಂದೊಂದೇ ಉಂಡೆಗಳನ್ನ ಬಿಡ್ತಾ ಬನ್ನಿ ಆ ಗ್ರೇವಿ ಒಳಗಡೆ. ಮತ್ತು ಉಂಡೆಗಳನ್ನೂ ಅಷ್ಟೇ ಆದಷ್ಟು ಸ್ವಲ್ಪ ದೂರನೇ ಬಿಡಿ, ಹತ್ತತ್ರ ಬಿಡಕ್ಕೆ ಹೋಗಬೇಡಿ. ಯಾಕಂತಂದರೆ ಒಂದೊಂದು ಹೊಡೆದೋಗ್ಬಿಟ್ರೆ ಮತ್ತೆ ಅದೆಲ್ಲ ಗ್ರೇವಿ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ನಿಧಾನಕ್ಕೆ ಒಂದೊಂದೇ ಎತ್ಕೊಂಡು ಒಂದೊಂದೇ ಬಿಡ್ತಾ ಬನ್ನಿ. ಗ್ರೇವಿ ಒಳಗಡೆ ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ವೆಜ್ಜಲ್ಲಿ ಈ ಥರ ಒಂದು ಸಲ ಟ್ರೈ ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಕೆಲವೊಬ್ರು ಬೇಕಾದ್ರೆ ನಾನ್ ವೆಜ್ಜೇ ಬಿಟ್ಬಿಡ್ತಾರೆ ಈ ಪಾಲಕ್ ಸೊಪ್ಪು ಕೈಮಾ ತಿನ್ನೋದ್ರಿಂದ. ಸರಿ ಅಂತ ನಾನು ಎಲ್ಲನೂ ಒಂದೊಂದಾಗೆ ಬಿಟ್ಬಿಟ್ಟು ಮತ್ತೆ ಈ ಕೈಮಾ ಉಂಡೆಗಳನ್ನ ಬಿಟ್ಟಾದಮೇಲೆ ಯಾವುದೇ ಥರ ಕೈಯೆಲ್ಲ ಆಡ್ಸೋಕ್ಕೆ ಹೋಗಬೇಡಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಬಿಡಿ. ಯಾಕಂದರೆ ನಾವು ಪಾಲಕ್ ಸೊಪ್ಪು ಮಾಡ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಲ್ಲ, ಈಗ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಬಿಟ್ಟು ಎತ್ತಿಟ್ಬಿಡಿ. ಅದಾದಮೇಲೆ ತಿರ್ಗಾ ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಹಾಕ್ಬಿಟ್ಟು ಸಣ್ಣ ಉರಿಲೇ, ಈ ಗ್ರೇವಿನಂತೂ ತುಂಬ ಸಣ್ಣ ಉರಿಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಹಾಕ್ಬಿಟ್ರೆ ಕಾಯೆಲ್ಲ ಹಾಕಿರ್ತೀವಿ ಹಂಡಿಡ್ಕೊಂಬಿಡುತ್ತೆ. ಸಣ್ಣ ಉರಿಲೇ ಬೇಯಿಸ್ಕೊಂಡು ಅದು ಕೈಮಾ ಬೇಯ್ತಾರೋ ಅದಕ್ಕೆ ಬಂದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಅದು ಬೇಯ್ತಾ ಇದ್ದಂಗೆ ಒಂದೊಂದೇ ಮೇಲ್ಗಡೆ ಬರ್ತಾ ಇರುತ್ತೆ. ಚೆನ್ನಾಗಿ ಅದೇ ಆ ಗ್ರೇವಿ ಮೇಲ್ಗಡೆ ಬಂದು ಚೆನ್ನಾಗಾಗಿರುತ್ತೆ ನೋಡಿ. ಒಂದು ಕೈಮನೂ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಾಗಿದೆ. ಅದಕ್ಕೆ ಇದನ್ನು ನಿಧಾನಕ್ಕೇ ಸಣ್ಣ ಹುರಿಲೇ ಬೇಯಿಸ್ಕೊಂಡು ಮಾಡಬೇಕು. ದೊಡ್ಡ ಉರಿಯೆಲ್ಲ ಹಾಕ್ಬಿಟ್ರೆ ಕೈಮನೂ ಬೇಯಲ್ಲ, ಈ ಕಡೆ ಗ್ರೇವಿನೂ ಎಲ್ಲ ಹಂಡಿಡ್ಕೊಂಬಿಡುತ್ತೆ. ಸಣ್ಣ ಉರಿಲಿ ನಿಧಾನಕ್ಕೆ ಬೇಯಿಸ್ಕೊಂಡು ನಿಧಾನಕ್ಕೆ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಮಿಸ್ ಮಾಡದೆ ಟ್ರೈ ಮಾಡಿ. ನಾನು ಸರಿ ಟೇಸ್ಟ್ ನೋಡಲಿ ಅಂತ ಅಂದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಟ್ಟೆ. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ವೆಜ್ಜಲ್ಲಿ ಈ ಥರ ಎಲ್ಲ ಕೈಮಾ ಮಾಡ್ಬೋದು ಅನ್ನೋದು ನಿಮಗೂ ಗೊತ್ತಿರಲ್ವಾ ಗೊತ್ತಿಲ್ಲ, ಬಟ್ ನಾನು ತೋರಿಸ್ಕೊಟ್ಟಿದ್ದೀನಿ. ಗೊತ್ತಿದ್ರೆ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನನಗೆ ಮಿಸ್ ಮಾಡದೆ ಕಮೆಂಟ್ ಹಾಕಿ, ಓಕೆನಾ. ಸರಿ, ಇದು ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಪೂರಿಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಾನು ಇವತ್ತು ಚಪಾತಿ ಮಾಡಿದ್ದೆ. ಸರಿ, ಚಪಾತಿಗಂತೂ ಮಾಡಿಸಿದ್ದು ಸೂಪರಾಗಿತ್ತು. ನಾನು ಚಪಾತಿ ಎಲ್ಲ ಮಾಡಿ ಮನೆಯವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು ನಾನು ಆಮೇಲೆ ಹಾಕ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಅಂತ ಕೇಳ್ತಾ ಇದ್ದೆ. ರೀ, ಹೇಗೈತೆ ಟೇಸ್ಟು ಪಾಲಕ್ ಕೈಮಾ? ಚೆನ್ನಾಗಿದೆಯಾ? ಸೂಪರಾ? ಚೆನ್ನಾಗಿ ಮಾಡಿದ್ದೀನಾ? ಅದಾದ್ಮೇಲೆ ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಹಾಕೊಂಡು ತಿಂತಾ ಇದ್ದೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ಚಪಾತಿ ಮತ್ತು ಪಾಲಕ್ ಕೈಮಾ ಕರಿ. ಈಗ ನೋಡಿ, ಸೂಪರಾಗಿದೆ ಗ್ರೇವಿ ಎಲ್ಲ, ಕೈಮಾ ಸೂಪರಾಗಿದೆ, ತುಂಬ ಚೆನ್ನಾಗಿತ್ತು. ಈ ಥರ ನೀವು ಮಾಡ್ಕೊಂಡು ತಿನ್ನಿ ನಿಮ್ಮ ಮನೇಲೂ, ಓಕೆನಾ? ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ